ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಇವತ್ತಿನ ಪವಿತ್ರ ದಿನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಆದಿಚುಂಚನಗಿರಿ ಮಠದ ಶಾಖಾ ಮಠ ಅಂತ ಕುಂಬಳಗೋಡಿನ ಮುಖ್ಯವಾಗಿ ಕೆಲಸವನ್ನು ನಿರ್ವಹಿಸುತ್ತೆ ನಮ್ಮ ಪ್ರಕಾಶ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ದಿನಾಚರಣೆ ಸಂಭ್ರಮದಲ್ಲಿ ನಾವೆಲ್ಲ ಸಂಭ್ರಮದಿಂದ ಪ್ರೀತಿಯಿಂದ ಪಾಲ್ಗೊಂಡಿದ್ದೀವಿ. ಬಹುಶಃ ಸ್ವಾಮೀಜಿಯವರ ಸೇವೆ ತುಂಬ ಶ್ಲಾಘನೀಯ. ಬಾಲಗಂಗಾಧರ ಸ್ವಾಮಿಗಳ ದಿವ್ಯ ಆಶೀರ್ವಾದ ಮತ್ತು ಪ್ರಸ್ತುತ ಪೀಠಾಧ್ಯಕ್ಷ ನಿರ್ಮಲಾನಂದ ಮಹಾಸ್ವಾಮಿಗಳ ಆಶೀರ್ವಾದ ಅವರ ಮೇಲೆ ಸದಾ ಪೂರ್ಣವಾಗಿ ಇರತಕ್ಕಂಥ ಪ್ರಯುಕ್ತವಾಗಿ ಲೋಕ ಕಲ್ಯಾಣವಾಗಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿ ಈ ನಾಡಿಗೆ ಅನೇಕ ಅನಾಥ ಮಕ್ಕಳಿಗೆ ಅಬಲೆಯರು ಎಲ್ಲರಿಗೂ ಸದಾ ಅವರು ಆಶ್ರಯದಾತರಾಗಿದ್ದಾರೆ. ಅವರ ಮುಖಾಂತರ ಈ ಒಂದು ಸಂಸ್ಥೆಗೆ ಒಂದು ಬೃಹತ್ ಅಂತ ಸೇವೆ ಕೈಂಕರ್ಯ ನಡ್ಕೊಂಡು ಬರ್ತಿರ್ತಕ್ಕಂಥ ಎಲ್ಲರೂ ಸದಾ ಸಂತೋಷವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರ ಜೊತೆಯಲ್ಲೂ ಪ್ರೀತಿಯ ಒಡನಾಟ, ಆಮೇಲೆ ಎಲ್ಲ ಮಠಾಧಿಪತಿಗಳ ಜೊತೆ ಒಂದು ವಿಶ್ವಾಸ ಪ್ರೀತಿ ಗಳಿಸಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಬಂದು ಅವರಿಗೆ ಶುಭವನ್ನು ಹಾರೈಸಿ ಅವರು ಇನ್ನೂ ಹೆಚ್ಚಿನ ಕಾಲ ಬದುಕಿ ಈ ನಾಡಿಗೆ ಈ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಇದನ್ನು ಭಗವಂತನೇ ಪ್ರಾರ್ಥನೆ ಮಾಡ್ತೀವಿ. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಇವತ್ತಿನ ಪವಿತ್ರ ದಿನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಆದಿಚುಂಚನಗಿರಿ ಮಠದ ಶಾಖಾ ಮಠ ಅಂತ ಕುಂಬಳಗೋಡಿನ ಮುಖ್ಯವಾಗಿ ಕೆಲಸವನ್ನು ನಿರ್ವಹಿಸುತ್ತೆ ನಮ್ಮ ಪ್ರಕಾಶ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ದಿನಾಚರಣೆ ಸಂಭ್ರಮದಲ್ಲಿ ನಾವೆಲ್ಲ ಸಂಭ್ರಮದಿಂದ ಪ್ರೀತಿಯಿಂದ ಪಾಲ್ಗೊಂಡಿದ್ದೀವಿ. ಬಹುಶಃ ಸ್ವಾಮೀಜಿಯವರ ಸೇವೆ ತುಂಬ ಶ್ಲಾಘನೀಯ. ಬಾಲಗಂಗಾಧರ ಸ್ವಾಮಿಗಳ ದಿವ್ಯ ಆಶೀರ್ವಾದ ಮತ್ತು ಪ್ರಸ್ತುತ ಪೀಠಾಧ್ಯಕ್ಷ ನಿರ್ಮಲಾನಂದ ಮಹಾಸ್ವಾಮಿಗಳ ಆಶೀರ್ವಾದ ಅವರ ಮೇಲೆ ಸದಾ ಪೂರ್ಣವಾಗಿ ಇರತಕ್ಕಂಥ ಪ್ರಯುಕ್ತವಾಗಿ ಲೋಕ ಕಲ್ಯಾಣವಾಗಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿ ಈ ನಾಡಿಗೆ ಅನೇಕ ಅನಾಥ ಮಕ್ಕಳಿಗೆ ಅಬಲೆಯರು ಎಲ್ಲರಿಗೂ ಸದಾ ಅವರು ಆಶ್ರಯದಾತರಾಗಿದ್ದಾರೆ. ಅವರ ಮುಖಾಂತರ ಈ ಒಂದು ಸಂಸ್ಥೆಗೆ ಒಂದು ಬೃಹತ್ ಅಂತ ಸೇವೆ ಕೈಂಕರ್ಯ ನಡ್ಕೊಂಡು ಬರ್ತಿರ್ತಕ್ಕಂಥ ಎಲ್ಲರೂ ಸದಾ ಸಂತೋಷವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರ ಜೊತೆಯಲ್ಲೂ ಪ್ರೀತಿಯ ಒಡನಾಟ, ಆಮೇಲೆ ಎಲ್ಲ ಮಠಾಧಿಪತಿಗಳ ಜೊತೆ ಒಂದು ವಿಶ್ವಾಸ ಪ್ರೀತಿ ಗಳಿಸಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಬಂದು ಅವರಿಗೆ ಶುಭವನ್ನು ಹಾರೈಸಿ ಅವರು ಇನ್ನೂ ಹೆಚ್ಚಿನ ಕಾಲ ಬದುಕಿ ಈ ನಾಡಿಗೆ ಈ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಇದನ್ನು ಭಗವಂತನೇ ಪ್ರಾರ್ಥನೆ ಮಾಡ್ತೀವಿ.